ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಲಿ 69 ವರ್ಷ ಕಳೆದಿದೆ. ಅವರು ನೀಡಿರುವ ಸಂವಿಧಾನದಿಂದ ನಾವು ಇಂದು ನಮ್ಮ ಬದುಕುಗಳನ್ನು ಕಟ್ಟಿಕೊಂಡಿದ್ದೇವೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ ಶಾಖೆ ಮಾಜಿ ಪುರಸಭಾ ಸದಸ್ಯ ಚಂದ್ರಪ್ಪ ತಿಳಿಸಿದ್ದಾರೆ. ಸಾಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ 6ರಂದು ಪವಿತ್ರ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ನಾಗರಾಜ್, ಶಿವಪ್ಪ, ನಗರಸಭೆ ಮಾಜಿ ಅಧ್ಯಕ್ಷ ಲಲಿತಮ್ಮ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನಾಚರಣೆಯನ್ನು ಇದೇ ನಾಳಿದ್ದು 6ನೇ ತಾರೀಕು ಸಾಗರ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ B ಕೃಷ್ಣಪ್ಪ ಬಣದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಚಾಲಕರು ಹೇಳಿದಾಗೆ ಈಗೆಲ್ಲ ನಮ್ಮ ಸಂಚಾಲಕರು BR ಅಂಬೇಡ್ಕರ್ ಅವರ ಸಂಕ್ಷಿಪ್ತ ಚರಿತ್ರೆಯನ್ನು ಹೇಳ್ಯಾರೆ. ಆ ಚರಿತ್ರೆ ಬಗ್ಗೆ ನಿಮ್ಗೆಲ್ಲರಿಗೂ ತಕ್ಕಮಟ್ಟಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀವಿ. ಆದರೂ ಈಗ ಅಂಬೇಡ್ಕರ್ ಅವರಂದರೆ ಒಂದು ಶಕ್ತಿ, ಅಂಬೇಡ್ಕರ್ ಅವರಂದರೆ ಒಂದು ಹಕ್ಕು. ನಾವೆಲ್ಲ ಬದುಕನ್ನು ಕಟ್ಕೊಂಡಿದ್ದೀವಿ ಅಥವಾ ನಾವು ಹಕ್ಕುಳ್ಳವರಾಗಿದ್ದೀವಿ ಅಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಶಕ್ತಿ. ಆದ್ದರಿಂದ ಅಂಥ ಒಬ್ಬ ಮಹಾನಾಯಕನ ಇವತ್ತೇ 69 ವರ್ಷ ಈ ದೇಶದಿಂದ ಅವರು ಮರೆಯಾಗಿ ನಮ್ಮೆಲ್ಲರಿಂದ ಮರೆಯಾಗಿ 69 ವರ್ಷ ಆಗಿದೆ. ಆದರೂ ಇವತ್ತೇ ನಾವು ಅವನ್ನೇ ಹಚ್ಚು ಹಸಿರಾಗಿ ಇರ್ತಕ್ಕಂಥ ಒಂದು ಕೆಲಸ ಅಂದ್ರೆ ಅವರು ಪ್ರತಿ ಕ್ಷಣದಲ್ಲೂ ಕೂಡ ನಾವು ಮನಸ್ಸಲ್ಲಿ ನೆನೆಸ್ಕೊಳ್ತಕ್ಕಂಥ ಕೆಲಸ. ಮತ್ತು ಅಂಬೇಡ್ಕರ್ ಅವರು ಏನು ಈ ದೇಶದ ಸಂವಿಧಾನಗಳನ್ನು ಬರೆದು ಈ ದೇಶಕ್ಕೆ ಮಹಿಳೆಯರಿಗೆ, ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಎಲ್ಲ ಜಾತಿ ಜನರಿಗೆ ಒಂದು ಬದುಕ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಮನಸ್ಫೂರ್ತಿ ಇತ್ತು. ಮಹಿಳೆಯರು ಗಂಡಸರ ತಕ್ಷಣ ಮಹಿಳೆಯರು ಹೋಗಿ ಬೆಂಕಿಯಲ್ಲಿ ಹೋಗ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಿರ್ತಕ್ಕಂಥದ್ದು ಇರ್ಬೋದು. ಅಥವಾ ವಿದ್ಯಾಭ್ಯಾಸ ನಮಗೆಲ್ಲ ಸಮಾನ ಅವಕಾಶಗಳು ಇರಲಿಲ್ಲ. ನಾವು ವಿದ್ಯಾಭ್ಯಾಸ ಮಾಡೋಕ್ಕೆ ಹಕ್ಕೇ ಇದ್ದವರು ಅವ್ರ ರೀತಿ ಇತ್ತು ನಮಗೆ. ಅಂಥವಕ್ಕೆಲ್ಲ ಒಂದು ಮುಕ್ತವಾಗಿ ಅವಕಾಶ ಇವತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಲ್ಲಿ ಓದ್ತಕ್ಕಂಥ ಶಕ್ತಿ ಬಂದಿದೆ ಅಂತ ಅಂದ್ರೆ, ಅಥವಾ ನಾವಿಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಶಕ್ತಿ ಬಂದಿದೆ ಅಂದ್ರೆ ಅದಿಷ್ಟಕ್ಕೂ ಮೂಲ ಕಾರಣಕರ್ತರು ಯಾರಪ್ಪ ಅಂತಂದ್ರೆ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಅದರಿಂದ ಆ ಸಂವಿಧಾನ ಪುರುಷನೇ ಅಂತ ಒಬ್ಬ ಮಹಾತ್ಮನೇ ನಾವು ಪಡೆದಿರ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ನಾಗರಿಕ ನಾವೇ ಧನ್ಯರು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ನಮ್ಮ ಸಂಘಟನೆಯಿಂದ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಮ್ಮ ಸಾಗರದ ನಾಗರಿಕರು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಆ ಕಾರ್ಯಕ್ರಮ ನಾವು ಅದ್ದೂರಿಯಾಗಿ ಮಾಡಬೇಕಂತ ಮಾಡಿದ್ವಿ. ಆದ್ದರಿಂದ ಪತ್ರಕರ್ತರು ಕೂಡ ಇದಕ್ಕೆ ಸಹಕರಿಸಬೇಕು, ಇದಕ್ಕೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತೇಳಿ ಈ ಸಂದರ್ಭ. ಸಾಮಾನ್ಯವಾಗಿ ಮದುವೆ ಸಮಾರಂಭದಲ್ಲಿ ವರ ಹಾಗೂ ವಧುವಿನ ಕುಟುಂಬದ ನಡುವೆ